ನಿಜ ಹೇಳ್ಬೇಕಂತಂದರೆ ನಾನು ಉಪ್ಮಾ ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಮುದ್ದೆ ಸಾಂಬಾರು ಆ ಥರ ಆದರೆ ಮಾಡ್ತೀನಿ. ಬಟ್ ಉಪ್ಮಾ ಮಾಡೋಕ್ಕೆ ಗೊತ್ತಿಲ್ಲ ಗೈಸ್. ಬಟ್ ನಮ್ಮಪ್ಪ ಮಾಡು ಮಾಡು ಅಂತ ಹೇಳಿದ್ದಕ್ಕೆ ಮಾಡಿದೆ. ನಮ್ಮಪ್ಪ ಹತ್ರ ಆಮೇಲೆ ಉಗಿಸ್ಕೊಂಡಿರೋದು ನೀವು ಕೇಳಬೇಕು. ನೀವು ಕೇಳಿದ್ರೆ ಕಿವಿಗಳಲ್ಲಿ ರಕ್ತ ಬಂದುಬಿಡುತ್ತೆ. ಸೊ ಈ ಥರ ನಮ್ಮಪ್ಪ ಹೇಳಿದರು, ಫಸ್ಟು ಬಾಣಲಿ ಇಕ್ಕು, ಅದರೊಳಗಡೆ ರವೆ ಹಾಕು, ಕಲಿಸ್ತಾ ಇರು ಅಂತಂದರು. ನಾನು ಆ ಥರನೇ ಮಾಡ್ತಾಯಿದ್ದೆ, ಕಲಿಸ್ತಾನೇ ಇದ್ದೆ. ಏನು ಅರ್ಥವೇ ಆಗ್ತಿಲ್ವೇ? ಕಲಿಸ್ತಾನೇ ಇದ್ದೆ. ಅದು ಅಂತೂ ಕೆಂಪಿಗೆ ಆಗಿಲ್ಲ, ಆದ್ರೂ ಕಲಿಸ್ತಾನೇ ಇದ್ದೆ. ಸೊ ಕಲಿಸಿದ್ದಾದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತಗೊಂಡೆ. ನಾನು ಅವ್ರು ಹೇಳ್ದಂಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು, ಅದನ್ನು ಸ್ವಲ್ಪ ಇದು ಮಾಡಿಕೊಂಡು, ಮತ್ತು ಅದಕ್ಕೆ ಈರುಳ್ಳಿ ಹಾಕಿ ಅದನ್ನು ಬೇಯಿಸ್ಕೊಂಡು, ಆಮೇಲೆ ಟೊಮೊಟೊ ಒಂಚೂರು ಹಾಕಿ ಅದನ್ನು ಬೇಯಿಸ್ಕೊಂಡು, ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಒಂದು ರವೆಗೆ ತಕ್ಕಂಗೆ ನೀರು ಹಾಕಿದೆ. ಬಟ್ ನೀರು ನನಗೆ ಗೊತ್ತಾಗಿಲ್ಲ ಕಡಿಮೆ ಆಗೈತೆ ಅಂತ. ಸೊ ನಾನೇನು ಮಾಡಿದೆ, ರವೆ ಹಾಕೋದು ಗೊತ್ತಿಲ್ಲ ಗೈಸ್ ನನಗೆ, ಹಿಂಗೆ ರವೆ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದೇ ಸಲ ಬಗ್ಸ್ಬಿಟ್ಟೆ. ಅದಕ್ಕೆ ನೀರು ಕಾಯಿಸಿ ಈ ಥರ ಉಂಟೆ ಥರ ಮಾಡಿದೆ. ಲಾಸ್ಟಿಗೆ ರಿಸಲ್ಟ್ ಈ ಥರ ಬಂತು.